ಎಸ್ ಎಂ ಕೃಷ್ಣ ಅವ್ರನ್ನೂ ಆಳಕ್ಕೆ ಬಿಡಲಿಲ್ಲ. ಎಸ್ ಎಂ ಕೃಷ್ಣ ಅವರು ರಾಜ್ಯಸಭಾ ಮೆಂಬರ್ ಮಾಡಿದಾರೆ ಯಾರ್ರೀ? ಸೋತ್ ಮನೇಲಿ ಕೂತಿದ್ರು. ಎಸ್ ಎಂ ಕೃಷ್ಣ ಅವರನ್ನು 94ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿಯಾಗಿ ರಾಜ್ಯಸಭೆಗೆ ಅವ್ರು ಹೋಗಬೇಕಾದ್ರೆ ಈ ಮನುಷ್ಯಂದ ದೇವೇಗೌಡರು ಕೊನೆ ಹಂತಕ್ಕೆ ಹೋಗಿ ಅದು ಸೆಕ್ಯುಲರ್ ಜೀವನದಲ್ಲಿ ಅಳವಡಿಸ್ಕೊಂಬಂದು ನಿಮ್ಮನ್ನು ನಂಬಿ ಅವತ್ತು ಎಸ್ ಎಂ ಕೃಷ್ಣ ಅವ್ರನ್ನ ಕಳಿಸಿದ್ದು ನೀನಲ್ಲ ಕಣಪ್ಪ. ಪಾರ್ಲಿಮೆಂಟ್ ರಾಜ್ಯಸಭೆಗೆ ದೇವೇಗೌಡರು ಕಳಿಸಿದ್ದು. ಹೊರಗಡೆ ನಾನು ಎಸ್ ಎಂ ಕೃಷ್ಣ ಅವರಿಗೆ ಬೆಂಬಲವಾಗಿ ನಿಂತು ಪಾಪ ಹೇಳ್ಕೊತಾರೆ. ಇದನ್ನೇ ನಾನು ಹೇಳ್ತಾ ಇರೋದು. ಯಾವ ಡಿನೋಟಿಫಿಕೇಷನ್ ಬಗ್ಗೆ ನೀವು ಹೇಳ್ತೀರಿ, ಆ ರೀಡು ಅಂತ ಮಾಡಿದ್ರಲ್ಲ ನೀವು ಮಂತ್ರಿ, ಸಿದ್ದರಾಮಣ್ಣವ್ರು ಮುಖ್ಯಮಂತ್ರಿ, ಅವತ್ತು ರೈತರ ಭೂಮಿನ ನೀವು ಡಿನೋಟಿಫೈ ಮಾಡಿದ್ದು ಎಲ್ಲ GPA ಹೋಲ್ಡರ್ಗಳನ್ನು ಮಾಡಿದ್ರಿ. ರೀಡು ಹೆಸರಿನಲ್ಲಿ 450 ಎಕರೆ ಅರ್ಕಾವತಿ ಲೇಔಟಲ್ಲಿ ಎಷ್ಟು ಸೈಟ್ ಕೊಟ್ಟರೋ ಗೊತ್ತಿಲ್ಲ. 3,800 ಎಕರೆನೇನೋ ಅಕ್ವೈರ್ ಮಾಡಿ ಕೊಟ್ಟಿದ್ದ ಸೈಟ್ ಎಷ್ಟು? ಇನ್ನೂ ನಿಮ್ಮ ಯೋಗ್ಯತೆಗೆ ನಾನು 2007 ಯಾವಾಗ ನನ್ನ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡಿದ್ರಿ ನೀವೆಲ್ಲ, ರೈತರು ಭೂಮಿಯೆಲ್ಲ ಒಡೆಯ ಕೊಟ್ಬಿಟ್ಟಿದ್ದೀರಿ ಅದು ಇದು ಅಂತೇಳಿ, 1,60,000 ಎಕರೆ ಅಂತ ಹೇಳ್ತಲ್ಲ ಭಾಷಣ ಮಾಡಿದ್ದೀರಿ, ರೆಕಾರ್ಡಲ್ಲಿದೆ. ಆಗಸ್ಟ್ 15, 2007 5 ಬಡಾವಣೆಗಳಲ್ಲಿ BDAಯಿಂದ ಹೊಸ ಬಡಾವಣೆ ರಚನೆ ಮಾಡ್ತಕ್ಕಂಥ ಘೋಷಣೆ ಮಾಡಿದೆ. ಶಿವರಾಮ್ ಕಾರಂತ್ ಬಡಾವಣೆ, ನಿಜಲಿಂಗಪ್ಪ ಬಡಾವಣೆ, ದೇವರಾಜ ಅರಸು ಬಡಾವಣೆ, ಅಲ್ಲಿಂದ ಶಿವರಾಮ್ ಕಾರಂತ್ ಬಡಾವಣೆ. ಈ 5 ಬಡಾವಣೆಗಳನ್ನು, ವಿಶ್ವೇಶ್ವರಯ್ಯ ಬಡಾವಣೆ, ನಾನೇನು ತೀರ್ಮಾನ ಅವತ್ತು ಘೋಷಣೆ ಮಾಡಿದೆ, ಇದರಲ್ಲಿ ಮಾಣಿಕ್ ಶಾ ಪೆರೇಡ್ ಗ್ರೌಂಡ್ನಲ್ಲಿ 20 ವರ್ಷ ಆಗೈತಲ್ಲಪ್ಪ, ಎಷ್ಟು ಸೈಟ್ ಹಂಚಿದಿರಿ ಅಲ್ಲಿ ಜನಕ್ಕೆ? ಈ 5 ಬಡಾವಣೆ ಮಾಡಿ ಇಲ್ಲಿವರೆಗೆ. ಈಗ ಟೌನ್ಶಿಪ್ ಮಾಡಿ ವಿಶ್ವ ದರ್ಜೆ, ಬೆಂಗಳೂರು ದಕ್ಷಿಣ, ರಾಮನಗರ ಹೆಸರಿದ್ರೆ ಬೆಲೆ ಬರೋಲ್ಲ, ಬೆಂಗಳೂರು ದಕ್ಷಿಣ ಮಾಡಿಬಿಟ್ರೆ ರೈತರಿಗೆ ಏನು ಬೆಲೆ ದೊಡ್ಡ ಮಟ್ಟದಲ್ಲಿ ಬಂದುಬಿಡುತ್ತೆ. ಹೇಳ್ತಾ ಭಾಷಣ ಮಾಡಿದ್ದು ನೋಡಿದ್ದೀನಿ. ಅಲ್ಲಿ 1000 ಎಕರೆದು ಪಕ್ಕದಲ್ಲಿ ಕೂರಿಸ್ಕೊಂಡು ಹಿಮ್ಮೇಳ ಮಾಡ್ತಿದ್ರಲ್ಲ MB ಪಾಟೀಲು, ಅದು ಯಾರಿಗೆ ಮಾಡಿದ್ದು ಅಂತ ಹೇಳಪ್ಪ? ರೈತರಿಗೆ ಮಾಡಿದ್ರು ಡಿನೋಟಿಫಿಕೇಷನ್ನು BJP ಸರ್ಕಾರದಲ್ಲಿ. ತಿಮ್ಮೇಗೌಡರಿಗೆ ಮಾಡಿಕೊಟ್ಟಿದ್ದು ಅದನ್ನು ಸ್ವಲ್ಪ ಹೇಳಿ. ಇವತ್ತು ಒಂದು ಕಡೆ ಹೇಳ್ತೀರಿ, ಈಗ ಮತ್ತೆ ಇವತ್ತು ಪತ್ರಿಕಾಗೋಷ್ಠಿಲಿ ಏನೋ 2 ತಿಂಗಳು ಕಾಯ್ತಾರಂತ ತಿನ್ನುವೆ. ಯಾರು ಭೂಮಿ ಕೊಡಲ್ಲ, ನಿಮ್ಗೇನು ತೊಂದರೆ ಕೊಡಲ್ಲ, ನೀವು ಇಟ್ಕೊಳ್ಳಿ ಭೂಮಿಯ, ಯಾರು ದುಡ್ಡು ತಗೋತಾರೆ ಅವ್ರು ಕೊಡ್ತಾರೆ ಅಷ್ಟೇ. ಇನ್ನೊಂದು ಹೇಳ್ತಾ ಇದ್ದೆ, ಡೈವರ್ಷನ್ ಆಯ್ತು ನನಗೆ. 20 ಜನ ರೈತರನ್ನ ಕರೆಸಿದ್ರಲ್ಲ ಈ 3 ನೋಟಿಫಿಕೇಷನ್ ಮಾಡೋದಕ್ಕಿಂತ ಮುಂಚೆ. ಇಲ್ಲ ಈಗ ತಕ್ಷಣ ಮಾಡೋದಿಲ್ಲ, ಇನ್ನೂ ಸ್ವಲ್ಪ ಸಮಯ ತಗೋತೀನಿ, ನೋಡೋಣ ನಡೀರಿ ಅಂಥೇಳಿ ಬೆಳಗ್ಗೆ ಆ 3 ಒಳ್ಳೆಯದು ಅಧಿಸೂಚನೆ ಹೊಡಿಸು ಅಂತಿಮ. ಈಗ ಹೇಳ್ತವ್ರೆ ಕಮಿಟಿ ಮಾಡ್ತಾರಂತೆ. ಯಾವ ಕಮಿಟಿ? ಶಾಸಕರದ್ದು ಮಾಡೋದು, ಜಡ್ಜ್ ಮಾಡೋದು, ಇದೆಂಥದ್ದು ರಿಯಲ್ ಎಸ್ಟೇಟ್ ಅಂತ ಹೇಳ್ತಾಯಿದ್ರು. ಅಪ್ಪ ನಾನೇನು ರಿಯಲ್ ಎಸ್ಟೇಟ್ ಯಾವುದು ಮಾಡಿಲ್ಲಪ್ಪ ನಾನು. ನಾನು ಜಮೀನು ತಗೊಂಡಿದ್ದೀನಿ, ಇದೆ ಕೇತನಹಳ್ಳಿಲಿ. ಅಧಿಕಾರಿಗೆ ಬರೋದಕ್ಕಿಂತ 40 ವರ್ಷದ ಮುಂಚೆ ತಗೊಂಡಿದ್ದೆ. 1983-85 ತಗೊಂಡಿದ್ದ ಜಮೀನು. ಅಸೂಯೆ ಪಡೋದು, ಇನ್ನೊಬ್ರಿಗೆ ನೋವು ಕೊಡೋದು, ನಿಮಗೆ ಬಂದಿರತಕ್ಕಂಥ ಚಾಳಿ ಅದೆಲ್ಲ. ಎಂಬತ್ತೈದನೇ ಇಸ್ವಿಲಿ ಖರೀದಿ ಮಾಡಿದ ಜಮೀನು ಅದೆಂಥದ್ದು 4 ಎಕರೆ ಒತ್ತುವರಿ ಆಗೋಗಿದೆ. ಇಡೀ ದೇಶದಲ್ಲಿ ಹೇಳ್ಕೊಂಬಂದಿದ್ದೀರಿ. ಏನು ಪಾಪ ಕೃಷ್ಣ ಬೈರೇಗೌಡರು ಏನು ರಾಜ್ಯದ ಎಲ್ಲರದ್ದು ಪೋಡಿ ಮಾಡಿಬಿಟ್ಟಿದ್ದೀವಿ ರೈತರದು. ಹೇಳಿದ್ದು
ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದವನು. ಆ ಜಮೀನಲ್ಲಿ ಒಂದು ಪೋಡಿ ಮಾಡಿಸ್ಕೊಳ್ಳೋಕ್ಕೆ ನನಗಾಗಿಲ್ಲ. ನಿಮ್ಮ ಥರ ಅಧಿಕಾರಿಗಳಿಗೆ ಎದುರಿಸಿ ಮಾಡೋದಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದಾಗಿತ್ತಲ್ವ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಜಮೀನದು. ನಾನು ಹಲವಾರು ನಿದರ್ಶನಗಳವೆ. ಮಕ್ಕಳುಗಳನ್ನ ಕಿಡ್ನ್ಯಾಪ್ ಮಾಡೋದು, ಎದುರಿಸೋದು, ಜಮೀನು ಬರೆಸ್ಕೊಳ್ಳೋದು. ಅದ್ಯಾವುದೋ ಸೊಸೈಟಿ ಯಾವನೋ ಒರಿಜಿನಲ್ ದಲಿತರಿಗೆ ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಸೈಟ್ ಮಾಡಬೇಕು ಅಂತ ಹೇಳಿ SC ST ಜನಾಂಗ ಕೊಡಬೇಕು ಬಡವರಿಗೆ ಅಂತೇಳಿ ಮಾಡಿದ್ದನ್ನು ಮತ್ತಿನ್ನು ಯಾವುದೋ ನಕಲಿ ಸೊಸೈಟಿ ಸೃಷ್ಟಿ ಮಾಡ್ಕೊಂಡು ಕರ್ನಾಟಕದಲ್ಲಿ ಮಾಡಿದಂಥ ಭಾಳ ಜನ ಇದ್ದೀರಪ್ಪ. ಆ ಕೆಲಸ ಮಾಡಿದ್ದೀವ.